राघवेन्द्रं कामबाणच्चिदं सदा पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे सत्याभिघ्नकराब्जोत्थान् पञ्चाशद्वर्षपूजकान् सत्यप्रमोदतीर्थार्यान् नौमिन्यायसुधारतान् आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। हरिः ओम्। ಶ್ರೀಮನ್ಮಹಾಭಾರತ ತಾತ್ಪರ್ಯ ನಿರ್ಣಯದ 5ನೇ ಅಧ್ಯಾಯ. ಹಿಂದೆ ತಿಳಿದಂತೆ ದಶರಥ ರಾಜ ತಾನು ಪ್ರಾಣವನ್ನು ತ್ಯಾಗ ಮಾಡಿದಾಗ ತನ್ನ ಮಕ್ಕಳಾದಂತಹ ಭರತ ಮತ್ತು ಶತ್ರುಘ್ನರು ಅವರಿಬ್ಬರೂ ಕೂಡ ಕೈಕೇಯಿಯ ದೇಶದಿಂದ ಬಂದು ವಸಿಷ್ಠರ ಒಂದು ಆಜ್ಞೆಯಂತೆ ಅವರು ಮಾಡಿಸಿದಂತೆ ಎಲ್ಲ ಔಷಧೈಹಿಕ ಕ್ರಿಯೆಗಳನ್ನ ಭಾರಿ ಶ್ರದ್ಧಾಭಕ್ತಿಗಳಿಂದ ಮಾಡಿದ ನಂತರದಲ್ಲಿ ಬಹಳ ಸಮಯವನ್ನ ಎಲ್ಲ ಮಾಡಿದ ನಂತರದಲ್ಲಿ ಆ ಭರತ ಶತ್ರುಘ್ನರು ಎಲ್ಲ ತನ್ನ ಪಟ್ಟಣದಲ್ಲಿರ್ತಕ್ಕಂಥ ಅನೇಕ ಸಜ್ಜನರಿಂದ ಎಲ್ಲರಿಂದಲೂ ಕೂಡಿಕೊಂಡು ಭರತ ಶತ್ರುಘ್ನರಿಬ್ಬರು ಕೂಡ ರಾಮೇಣ ಗತಂ ಮಾರ್ಗಂ ಅನುಜಗ್ಮತುಹು, ರಾಮದೇವರು ಹೋದಂತಹ ಮಾರ್ಗವನ್ನೇ ಅನುಸರಿಸಿದರು. ಅಂದ್ರೆ ರಾಮದೇವರು ಎಲ್ಲಿ ಹೋಗಿದ್ದರೋ, ಎಲ್ಲಿ ಹೋಗಿ ಕುಳಿತುಕೊಂಡಿದ್ದಾರೋ ಅದೇ ಮಾರ್ಗದ ಮುಖಾಂತರವಾಗಿಯೇ ಅಲ್ಲಿ ಹೋದರು ಅಂತ ಅರ್ಥ. ಇಷ್ಟು ವಿಚಾರ ಆಗಿತ್ತು. ಅಲ್ಲಿ ಹೋಗುವಾಗ ಹೇಗೆ ಹೋದರು ಅಂತ ಶ್ರೀಮದಾಚಾರ್ಯರು ಮುಂದಿನ ಶ್ಲೋಕದಲ್ಲಿ ತಿಳಿಸಿಕೊಡುತ್ತಾರೆ. ಹೋಗುವಾಗ ಹೇಗೆ ಹೋದ್ರು, ಹೋಗಿ ರಾಮದೇವರನ್ನ ತಲುಪಿದ ಮೇಲೆ ಏನು ಮಾಡಿದರು ಎಂಬುವಂಥ ವಿಚಾರವನ್ನ ಮುಂದಿನ ಶ್ಲೋಕದಲ್ಲಿ ತಿಳಿಸಿಕೊಡ್ತಾರೆ. 6ನೆಯ ಶ್ಲೋಕ. ಧಿಕ್ಕುರ್ವಂತೋ ನಿತಾಂತಂ ಸಕಲ ದುರಿತಗಾಂ ಮಂಥರಾಂ ಕೈಕಯೀಂ ಚ ಪ್ರಾಪ್ತೌ ರಾಮಸ್ಯ ಪಾದೌ ಮುನಿಗಣ ಸಹಿತೌ ತತ್ರ ಚೋವಾಚ ನತ್ವಾ ರಾಮಂ ರಾಜೀವನೇತ್ರಂ ಭರತ ಇಹ ಪುನಃ ಪ್ರೀತಯೇ ಸ್ಮಾಕಮೀಶ ಪ್ರಾಪ್ಯಾಶು ಸ್ವಾಮಯೋಧ್ಯಾಂ ಅವರಜಸಹಿತಃ ಪಾಲಯೇಮಾಂ ಧರಿತ್ರೀಂ. ಧಿಕ್ಕುರ್ವಂತೋ ನಿತಾಂತಂ ಸಕಲ ದುರಿತಗಾಂ ಮಂಥರಾಂ ಕೈಕಯೀಂ ಚ ಪ್ರಾಪ್ತೌ ರಾಮಸ್ಯ ಪಾದೌ ಮುನಿಗಣ ಸಹಿತೌ ತತ್ರ ಚೋವಾಚ ನತ್ವಾ ರಾಮಂ ರಾಜೀವನೇತ್ರಂ ಭರತ ಇಹ ಪುನಃ ಪ್ರೀತಯೇ ಸ್ಮಾಕಮೀಶ ಪ್ರಾಪ್ಯಾಶು ಸ್ವಾಮಯೋಧ್ಯಾಮವರಜ ಸಹಿತ ಪಾಲಯೇಮಾಂ ಧರಿತ್ರೀಂ ಎಂಬುದಾಗಿ 6ನೆಯ ಶ್ಲೋಕ. ಪದವಿಭಾಗ. ಧಿಕ್ಕುರ್ವಂತೌ ನಿತಾಂತಂ ಸಕಲ ದುರಿತಗಾಂ ಮಂಥರಾಂ ಕೈಕಯೀಂ ಚ ಪ್ರಾಪ್ತೌ ರಾಮಸ್ಯ ಪಾದೌ ಮುನಿಗಣ ಸಹಿತೌ ತತ್ರ ಚ ಉವಾಚ ನತ್ವಾ ರಾಮಂ ರಾಜೀವನೇತ್ರಂ ಭರತಃ ಇಹ ಪುನಃ ಪ್ರೀತಯೇ ಅಸ್ಮಾಕಂ ಈಶ ಪ್ರಾಪ್ಯ ಆಶು ಸ್ವಾಂ ಅಯೋಧ್ಯಾಂ ಅವರಜ ಸಹಿತಃ ಪಾಲಯ ಇಮಾಂ ಧರಿತ್ರೀಂ ಎಂಬುದಾಗಿ ಪದವಿಭಾಗ.
ಹೇಗೆ ಅವರು ಇಬ್ಬರೂ ಕೂಡ ಹೋಗ್ತಾ ಇದ್ದದ್ದು ರಾಮದೇವರ ಮಾರ್ಗವನ್ನೇ ಅನುಸರಣ ಮಾಡಿದ್ದು ಅಂತ ಹೇಳಿದ್ದು. ಆ ಹೋಗುವಾಗ ಹೇಗೆ ಹೋದದ್ದು ಅಂತ ಶ್ರೀಮದಾಚಾರ್ಯ ತಿಳಿಸಿಕೊಡ್ತಾ ಇದ್ದದ್ದು. ಧಿಕ್ಕುರುವಂತೌ ನಿತಾಂತಂ ಸಕಲ ದುರಿತಗಾಂ ಮಂಥರಾಂ ಕೈಕೈಂಚ. ಧಿಕ್ಕಾರವನ್ನ ಧಿಕ್ಕಾರವನ್ನ ಹಾಕ್ತಾ ಹೋಗಿದ್ದು. ಯಾರಿಗೆ ಧಿಕ್ಕಾರವನ್ನ ಹಾಕಿದ್ದು ಅಂತಂದ್ರೆ ಸಕಲ ದುರಿತಗಾಂ ಮಂಥರಾಂ ನಿತಾಂತಂ ಧಿಕ್ಕುರುವಂತವು ಅಂತ ಹೇಳ್ತಾರೆ. ಸಕಲ ದುರಿತಗಾಂ ಎಂಬುದಕ್ಕೆ ಅರ್ಥವನ್ನು ಹೇಳ್ತಾರೆ. ದುರಿತ ಅಂದ್ರೆ ಪಾಪಗಳು, ಆ ಪಾಪಗಳಿಗೆ ಆಶ್ರಯ, ಪಾಪಗಳನ್ನ ಉಳ್ಳವಳು ಅಂತ ಅರ್ಥ. ಸಕಲ ದುರಿತಗಾಂ ಎಲ್ಲ ಪಾಪಗಳನ್ನು ಉಳ್ಳವಳು, ಸಕಲ ಪಾಪಗಳನ್ನು ಮಾಡಿದವಳು ಅಂತ ಅರ್ಥ. ವಿಷ್ಣು ವೈಷ್ಣವ ದ್ವೇಷಾದಿ ಸರ್ವ ಪಾಪಾಶ್ರಯಾಂ ಅಂತ ಅರ್ಥ. ವಿಷ್ಣುವಿನ ದ್ವೇಷ ಮೊದಲಾದಂತಹವುಗಳು. ವಿಷ್ಣುವಿನ ದ್ವೇಷ ಅಷ್ಟೇ ಅಲ್ಲ, ವಿಷ್ಣು ಭಕ್ತರ ದ್ವೇಷವನ್ನ ಅನೇಕ ಪಾಪಗಳನ್ನ ಎಲ್ಲ ಮಾಡುವಂತಹ ಪಾಪಗಳಿಗೂ ಕೂಡ ಆಶ್ರಯಳಾದಂಥವಳು. ಯಾರು ಇವಳು? ಆ ಮಂಥರ. ಮಂಥರ ಅಂತ ಹುಟ್ಟಿದಳು ಅಲಕ್ಷ್ಮಿ, ಕಲಿಯ ಹೆಂಡತಿ ಅಲಕ್ಷ್ಮಿ ಏನಿದ್ದಾಳೋ ಅವಳೇ ಮಂಥರ ಆಗಿ ಹುಟ್ಟಿದ್ದು. ಅಂತಹ ಮಂಥರ ಇವಳು ಹೇಗಿದ್ದಾಳೆ ಅಂದ್ರೆ ಸಕಲ ದುರಿತಗಾಂ ಎಲ್ಲ ಪಾಪಗಳಿಗೆ, ವಿಷ್ಣು ವೈಷ್ಣವ ದ್ವೇಷಾದಿ ಸರ್ವ ಪಾಪಾಶ್ರಯಾಂ ಎಲ್ಲ ಪಾಪಗಳಿಗೂ ಕೂಡ ಆಶ್ರಯಳಾದಂತಹ ಆ ಮಂಥರೆಯನ್ನ, ಯಾಕೆ ಅವಳೇ ಹೇಳಿದ್ದಲ್ಲ, ಆ ಮಂಥರೆಯೇ ಕೈಕೇಯಿಗೆ ಹೋಗಿ ಹೇಳಿದ್ದು, ನೀನು ಹೋಗಿ ಈ ಪ್ರಸಂಗದಲ್ಲಿ ನೀನು ಇನ್ನ 2 ವರಗಳು ಬಾಕಿ ಇತ್ತಲ್ಲ, ಆ 2 ವರಗಳನ್ನ ಕೇಳಿಬಿಡು ನೀನು. ಯಾವಾಗ? ಇದು ರಾಮನಿಗೆ ಪಟ್ಟಾಭಿಷೇಕ ಆಗುವಂತಹ ಸಂದರ್ಭದಲ್ಲಿ ಕೇಳು ಅಂತ ಹೇಳಿ ರಾಮನಿಗೆ ಪಟ್ಟಾಭಿಷೇಕವನ್ನು ತಡೆದು ವನವಾಸಕ್ಕೆ ಕಳಿಸಿದ್ದು. ಹೀಗಾಗಿ ಅದೊಂದು ಪಾಪದ ಕೆಲಸವೇ. ಹೀಗಾಗಿ ಸಕಲ ದುರಿತಗಾಂ ಮಂಥರಾಂ, ಸಕಲ ಪಾಪಗಳಿಗೂ ಆಶ್ರಯಳಾದಂತಹ ಆ ಮಂಥರೆಯನ್ನ ನಿತಾಂತಂ ಧಿಕ್ಕುರುವಂತವು, ಚೆನ್ನಾಗಿ ಭಾರಿ ಧಿಕ್ಕಾರವನ್ನ ಹಾಕ್ತಾ ಹೋಗ್ತಾ ಇದ್ದಾರೆ, ಅವಳಿಗೆ ಬೈತಾ ಹೋಗ್ತಾ ಇದ್ದಾರೆ. ದುಷ್ಟಳವಳು, ಆ ದುಷ್ಟ ಕೆಲಸವನ್ನು ಮಾಡಿದ್ದಾಳೆ ಅಂತ ಹೀಗೆ ಅವಳಿಗೆ ಬೈತಾ ಧಿಕ್ಕಾರವನ್ನ ಹಾಕ್ತಾ ಹೊರಟದ್ದು. ಅಷ್ಟೇ ಅಲ್ಲ, ನೋಡಿ, ಮಂಥರಾಂ ಧಿಕ್ಕುರುವಂತವು ಶ್ಲೋಕ ನೋಡಿ. ಧಿಕ್ಕುರುವಂತವು ನಿತಾಂತಂ ಸಕಲ ದುರಿತಗಾಂ ಮಂಥರಾಂ ಅಂತ ಇದೆ. ಮುಂದೆ ಕೈಕೈಂಚ ಅಂತ ಇದೆ. ಚ ಮತ್ತು ಅವಳೊಬ್ಬಳಿಗೆ ಅಲ್ಲ, ಧಿಕ್ಕಾರವನ್ನು ಹಾಕ್ತಾ ಹೋಗ್ತಾ ಇದ್ದದ್ದು ಮಂಥರಿಗೆ ಒಬ್ಬಳಿಗೆ ಅಲ್ಲ. ಯಾಕೆ? ಅವಳು ಹೇಳಿದ್ದು ಹೀಗೆ ಕೇಳು ಅಂತ ಹೇಳಿ. ಅದಕ್ಕಾಗಿ ಅವಳ ದುಷ್ಟ ಕೆಲಸಕ್ಕೆ, ಅವಳ ದುಷ್ಟತನಕ್ಕೆ ಆ ರೀತಿಯಾಗಿ ಧಿಕ್ಕಾರವನ್ನು ಹಾಕ್ತಾ ಇದ್ದದ್ದು. ಅಷ್ಟೇ ಅಲ್ಲ, ಚ ಮತ್ತು ಕೈಕೈಯನ್ನು ಕೂಡ ನಿತಾಂತಂ ಧಿಕ್ಕುರುವಂತ, ಅವಳಿಗೂ ಕೂಡ ಧಿಕ್ಕಾರವನ್ನು ಹಾಕ್ತಾ ಹೋಗ್ತಾ ಇದ್ದಾರೆ. ಅವಳಿಗೆ ಯಾಕೆ ಅಂತಂದ್ರೆ ಅದನ್ನು ಹೇಳ್ತಾರೆ. ಅವಳು ಯಾರು? ಆ ಕೈಕೇಯಿಯು ಕೂಡ ತದುಕ್ತಿಕರಣ ಧಿಕ್ಕುರುವಂತವು. ಏನು ಮಂಥರ ಹೇಳಿದ್ಲಲ್ಲ, ಮಂಥರ ಹೇಳಿದಾಗ ಅವಳ ಮಾತನ್ನ ಕೇಳಿಸಿಕೊಂಡು ಆ ಕೆಲಸವನ್ನು ಮಾಡಿದ್ಲಲ್ಲ, ತದುಕ್ತಿಕರಣಾತ್, ಅವಳು ಮಂಥರೆ ಹೇಳಿದಂತಹದ್ದನ್ನ ಕರ್ಣ ಮಾಡಿದ್ದಕ್ಕ, ಹೇಳಿದ್ದು ಹೀಗೆ ಮಾಡು ಅಂತ ಹೇಳಿ ಗಂಡನಿಗೆ ಅವರವನ್ನ ಕೇಳಿ ಆ ಕೆಲಸವನ್ನ ಮಾಡಿದ್ದವಳು. ಹೀಗಾಗಿ ಅವಳಿಗೂ ಪಾಪ ಬಂದಿದೆ, ಅವಳು ಪಾಪಾಶ್ರಯಳೆ. ಹೀಗಾಗಿ ಅವಳಿಗೂ ಧಿಕ್ಕಾರ ಅಂತ ಇಬ್ಬರಿಗೂ ಧಿಕ್ಕಾರವನ್ನು ಹಾಕ್ತಾ ಹೋಗ್ತಾ ಇದ್ದಾರೆ. ಈ ಕೈಕೈ ದಶರಥನ ಹೆಂಡತಿ. ಹೀಗಾಗಿ ಅಂಥವಳು ಮತ್ತು ರಾಮನಿಗೆ ಮಲತಾಯಿ ಇರಬಹುದು. ಅದರ ಒಂದು ಮಲತಾಯಿ ಆಗುವಂತಹ ಒಂದು ಆ ಭಾಗ್ಯ ಆದ್ರೂ ಇದೆ. ಆ ಭಾಗ್ಯ ಇದ್ದಿದ್ದಕ್ಕಂತಹ ಆ ಕೈಕೇಯಿ ಆ ದುಷ್ಟ ಕೆಲಸವನ್ನ ಹೇಗೆ ಮಾಡಿದ್ಲು ಅಂತಂದ್ರೆ ಅದಕ್ಕೆ ಟಿಪ್ಪಣಿಕಾರರು ತಿಳಿಸಿಕೊಡ್ತಾರೆ. ಅವಳು ಯಾಕೆ ಸರ್ವದೋಷ ರೂಪ, ಎಲ್ಲ ದೋಷಗಳಿಗೂ ಆಶ್ರಯಗಳು ಅಂತಂದ್ರೆ, ಅವಳು ಅಂದ್ರೆ ನೇರವಾಗಿ ಅವಳು ಅಂತ ಅರ್ಥ ಅಲ್ಲ. ನಿಕೃತ್ಯಾಖ್ಯಾಯಾ ಆಸುರಿಯಾ ಗಾಂ ಆಶ್ರಯಾಂ. ನಿಕೃತಿ ಅಂತ ಒಬ್ಬ ಅಸುರಳು, ಆ ಅಸುರಳು ಇವಳೊಳಗೆ ಇದ್ಲು. ಅಂದ್ರೆ ಆ ಅಸುರಳ ಪ್ರವೇಶ ಆಗಿತ್ತು, ಅಸುರಳ ಪ್ರವೇಶ ಇವಳೊಳಗಾಗಿತ್ತು ಅಂದ್ರೆ ಅದಕ್ಕೆ ಬರೀತಾರೆ ಅಸುರಿಯಾವಿಷ್ಟಾಂ. ಅಸುರಿಯಿಂದ ಅವಿಷ್ಟಳಾಗಿದ್ರೆ ಆ ಅಸುರಿ ಆದಂತಹ ನಿಕೃತಿ ಎಂಬುವಂತಹ ಆ ಆಸುರಿ
ಅವಳು ದುಷ್ಟಳು ಇವಳಲ್ಲಿ ಪ್ರವೇಶ ಮಾಡಿದ್ಲು, ಪ್ರವೇಶ ಮಾಡಿ ಈ ದುಷ್ಟ ಕಾರ್ಯವನ್ನು ಮಾಡಿಸಿದ್ದು. ಮಂಥರ ತಾನು ಹೇಳಿ ಸ್ವರೂಪತಃ ದುಷ್ಟಳು, ಅಸುರಳು, ಹೀಗಾಗಿ ಅಂಥವಳು ಕಲಿಯ ಹೆಂಡತಿ ಅವಳು ಇವಳು ಕಡೆ ಹೇಳಿದ್ದೆ ಇವಳಿಗೆ. ಆದರೆ ಕೈಕೇಯಿ ಮಾಡಬೇಕಾದ್ರೆ ಆ ಕೆಟ್ಟ ಕಾರ್ಯವನ್ನ ಒಳಗೂ ಕೆಟ್ಟ ಒಂದು ಅಸುರಿ ಪ್ರವೇಶ ಇರಬೇಕು. ಯಾರು ಅಂದ್ರೆ ನಿಕೃತಿ ಎಂಬುವಂತಹ ಅಸುರಳು ಅಲ್ಲಿ ಪ್ರವೇಶವನ್ನ ಮಾಡಿದ್ಲು. ಅದಕ್ಕಾಗಿ ಕೈಕೇಯಿ ಆ ಕೆಟ್ಟ ಕೆಲಸವನ್ನ ಮಾಡ್ಲಿಕ್ಕೆ ಆದದ್ದು. ಅದಕ್ಕಾಗಿ ಏನೋ ಒಂದಿರಲಿ, ಅವಳಂತೂ ಮಂಥರೆಯ ಮಾತನ್ನ ಕೇಳಿ ಆ ಕೆಲಸವನ್ನ ಮಾಡಿದ್ಲಲ್ಲ, ಅದಕ್ಕಾಗಿ ಅವಳಿಗೂ ಕೂಡ ಧಿಕ್ಕಾರವನ್ನ ಹೋಗ್ತಾ ಇದ್ದಾರೆ. ಹೀಗಾಗಿ ಧಿಕ್ಕುರುವಂತೋ ನಿತಾಂತಂ ಸಕಲ ದುರಿತಗ ಮಂಥರಾಂ ಕೈಕೈಂಚ ಕೈಕೈಂ ಮಂಥರಾಂಚ ಸಕಲ ದುರಿತಗ ನಿತಾಂತಂ ಧಿಕ್ಕುರುವಂತೋ, ಚೆನ್ನಾಗಿ ಧಿಕ್ಕಾರವನ್ನ ಹಾಕ್ತಾ ಮುನಿಗಣ ಸಹಿತವು ಆ ಇಬ್ಬರು ಕೂಡ ಹೇಗೆ ಹೋಗ್ತಾ ಇದ್ದಾರೆ ಭರತ ಶತ್ರುಘ್ನರು ಇಬ್ಬರೇ ಹೋಗ್ತಾ ಇದ್ದದಲ್ಲ, ಎಲ್ಲ ಋಷಿ ಮುನಿಗಳು ಅನೇಕ ಎಲ್ಲ ಭಕ್ತರು ಎಲ್ಲರೂ ಕೂಡ ಅವರ ಬೆನ್ನು ಹತ್ತಿದ್ದಾರೆ. ಮುನಿಗಣ ಸಹಿತವು, ಎಲ್ಲ ಗಣಗಳಿಂದಲೂ ಕೂಡ ಸಹಿತರಾದಂತಹ ಇಬ್ಬರು ಕೂಡ ರಾಮಸ್ಯ ಪಾದವು ಪ್ರಾಪ್ತವು, ಮುಂದೆ ಹೋಗ್ತಾ ಧಿಕ್ಕಾರವನ್ನು ಹಾಕ್ತಾ ಹೋಗ್ತಾ ಆ ರಾಮದೇವರ ಪಾದವನ್ನ ಹೊಂದಿದರು. ರಾಮಸ್ಯ ಪಾದವು ಪ್ರಾಪ್ತವು ಅಂದ್ರೆ ಪ್ರಾಪತು ಇತ್ಯರ್ಥ. ಭರತ ಶತ್ರುಘ್ನರು ಎಲ್ಲ ಋಷಿ ಮುನಿಗಳಿಂದಲೂ ಸಹಿತರಾಗಿ ಆ ಇಬ್ಬರಿಗೂ ಧಿಕ್ಕಾರವನ್ನ ಹಾಕ್ತಾ ಹೋಗಿ ರಾಮದೇವರ ಹತ್ತಿರ ಹೋದರು. ಚಿತ್ರಕೂಟ ಪರ್ವತಕ್ಕೆ ಅಲ್ಲಿ ಹೋಗಿ ರಾಮದೇವರನ್ನ ತಲುಪಿದರು, ಮುಟ್ಟಿದರು, ಹೊಂದಿದರು ಅಂತ ಇಷ್ಟು ಅರ್ಥ ಅದಕ್ಕೆ. ಮುಂದೆ ಏನ್ ಮಾಡಿದರು ಅಂತ ಅದನ್ನ ತಿಳಿಸ್ಕೊಡ್ತಾರೆ ಮುಂದಿನ ಪಾದಗಳಲ್ಲಿ. ತತ್ರ ಚೋವಾಚ ನತ್ವಾ ರಾಮಂ ರಾಜೀವ ನೇತ್ರಂ ಭರತ ಇಹ ಪುನಃ ಪ್ರೀತಯೇ ಸ್ಮಾಕಮೀಶ. ಮುಂದೆ ತತ್ರ ಅಂದ್ರೆ ಆ ಚಿತ್ರಕೂಟ ಪರ್ವತಕ್ಕೆ ಹೋಗಿದ್ದಾರೆ. ತತ್ರ ಅಂದ್ರೆ ಚಿತ್ರಕೂಟ ಪರ್ವತದಲ್ಲಿ ಅಂತ ಅರ್ಥ. ಆ ಚಿತ್ರಕೂಟ ಪರ್ವತದಲ್ಲಿ ಭರತಃ ರಾಜೀವ ನೇತ್ರಂ ರಾಮಂ ನತ್ವಾ ಉವಾಚ. ಚಿತ್ರಕೂಟ ಪರ್ವತಕ್ಕೆ ಹೋದ ಮೇಲೆ ಅಲ್ಲಿ ರಾಮಚಂದ್ರ ದೇವರನ್ನ ರಾಜೀವ ನೇತ್ರಂ ರಾಮಂ ಅಂತ ಹೇಳ್ತಾರೆ. ಕಮಲದಂತಹ ಕಣ್ಣಿರುವಂತಹ ಆ ರಾಮಚಂದ್ರ ದೇವರನ್ನ ಭರತ ಏನ್ ಮಾಡಿದ ಅಂದ್ರೆ ನತ್ವಾ ಉವಾಚ, ರಾಮಚಂದ್ರ ದೇವರಿಗೆ ನಮಸ್ಕಾರವನ್ನ ಮಾಡಿ ಮಾತನಾಡಿದ. ಇಷ್ಟು ಶ್ರೀಮದಾಚಾರ್ಯ ತಿಳಿಸಿಕೊಡುತ್ತಾ ಇದ್ದಾರೆ. ಅದಕ್ಕೆ ಟಿಪ್ಪಣಿಕಾರರು ಇಲ್ಲಿ ಶ್ರೀಮದಾಚಾರ್ಯರ ಒಂದು ಶಬ್ದವನ್ನ ಪ್ರಯೋಗ ಮಾಡಿದ್ದನ್ನ ಸಾರ್ಥಕತೆಯನ್ನು ಹೇಳ್ತಾರೆ. ರಾಜೀವ ನೇತ್ರಂ ರಾಮಂ, ಆ ಸಾರ್ಥಕತೆಯನ್ನು ಹೇಳೋದಷ್ಟೇ ಅಲ್ಲ, ರಾಮದೇವರು ಹೇಗಿದ್ರು ಎಂಬುದನ್ನು ಕೂಡ ಶ್ರೀಮದಾಚಾರ್ಯ ತಿಳಿಸಿಕೊಟ್ಟಿದ್ದಾರೆ. ಬರೇ ರಾಮಚಂದ್ರ ದೇವರನ್ನ ಕುರಿತು ಮಾತನಾಡಿದ ಅಂತ ಹೇಳಿಲ್ಲ ಶ್ರೀಮದಾಚಾರ್ಯರು. ರಾಜೀವ ನೇತ್ರಂ ರಾಮಂ, ಕಮಲದಂತಹ ಕಣ್ಣಿರುವಂತಹ ರಾಮಚಂದ್ರ ದೇವರನ್ನ ಮಾತನಾಡಿಸಿದ ಭರತ ಅಂತ ಹೇಳ್ತಾ ಇದ್ದದ್ದು. ಆ ರಾಜೀವ ನೇತ್ರಂ ಅಂತ ಶಬ್ದವನ್ನ ಪ್ರಯೋಗ ಮಾಡ್ತಾರೆ ಅಂದ್ರೆ ಇದರ ಮೇಲೆ ತಿಳಿದುಕೊಳ್ಳಬೇಕು. ರಾಜೀವ ನೇತ್ರಂ ಇತ್ಯನೇನ ಅರಣ್ಯವಾಸ ಶೋಕ ರಾಹಿತ್ಯಂ ಸೂಚಯತಿ. ಅರಣ್ಯದೊಳಗೆ ವಾಸ ಮಾಡೋದು ಅದು 1 ದಿವಸ ಅಲ್ಲ, 2 ದಿವಸ ಅಲ್ಲ, 14 ವರ್ಷ ಆ ವನವಾಸ. ಹೀಗಾಗಿ ಆ ವನವಾಸ ಮಾಡಬೇಕು, ಅರಣ್ಯವಾಸ ಮಾಡಬೇಕು ಅಂದ್ರೆ ಮಹಾ ದುಃಖ ಆಗ್ತದೆ. ಹೀಗಾಗಿ ಆ ದುಃಖ ಆದಾಗ ಏನಾಗಬೇಕು, ದುಃಖದಿಂದ 10 ಕಣ್ಣುಗಳು ಸಣ್ಣಾಗಿ ಹೋಗ್ತವೆ. ಆದರೆ ರಾಮಚಂದ್ರ ದೇವರಿಗೆ ದುಃಖವೇ ಆಗಿಲ್ಲ, ಅರಣ್ಯವಾಸದ ದುಃಖವೇ ಆಗಿಲ್ಲ. ಅರಣ್ಯವಾಸ ಶೋಕ ರಾಹಿತ್ಯಂ ಸೂಚಯತಿ. ರಾಜೀವ ನೇತ್ರಂ ಅಂತ ಹೇಳೋದರಿಂದ ರಾಮಚಂದ್ರ ದೇವರ ಕಣ್ಣು ಹೇಗಿತ್ತು, ಎಂತಹ ರಾಮಚಂದ್ರ ದೇವರನ್ನಂದ್ರೆ ಕಮಲದಂತಹ ಕಣ್ಣಿರುವಂತಹ, ಕಮಲ ಹೇಗೆ ಆ ದೊಡ್ಡ ದೊಡ್ಡ ಪಕಳೆಗಳಿಂದ ಎಲೆಗಳಿಂದ ಕೂಡಿರ್ತದೋ, ದಳಗಳಿಂದ ಕೂಡಿರ್ತದೋ ಅಂತಹ ಕಣ್ಣುಗಳು, ಕಮಲ ಅಲ್ಲಿರ್ತದೆ, ಅಂತಹ ಎಷ್ಟು ವಿಶಾಲವಾಗಿರಲಿರ್ತದಲ್ಲ ಆ ರೀತಿಯಾಗಿ ಭಗವಂತನ ಕಣ್ಣಿದೆ. ಅಂದ್ರೆ ಆ ಪ್ರಸಂಗದಲ್ಲಿ ಅಂತ ಹೇಳ್ತಾ ಇದ್ದದ್ದು. ಯಾವ ಪ್ರಸಂಗದಲ್ಲಿಯೂ ಅಷ್ಟೇ ಭಗವಂತನಿಗೆ ಶೋಕಗಳೇ ಇಲ್ಲ. ವನವಾಸದಲ್ಲಿಯೂ ಕೂಡ ಈಗ ಅರಣ್ಯವಾಸ ಮಾಡ್ತಾ ಇದ್ದಾನೆ ಭಗವಂತ ಅಂತ ಹೇಳಿ ಮನುಷ್ಯರಂತೆ
ಅವತಾರವನ್ನು ಮಾಡಿದ್ದಾನೆ, ಲೀಲೆಯನ್ನು ಮಾಡ್ತಾ ಇದ್ದಾನೆ. ಅದಕ್ಕೆ ದುಃಖ ಆಗಿದೆ ಏನೋ ಅಂತಂದ್ರೆ ಸರ್ವಥಾ ರಾಮಚಂದ್ರ ದೇವರಿಗೆ ದುಃಖ ಆಗಿಲ್ಲ. ವನವಾಸದಲ್ಲಿ ಇದ್ದಿದ್ದಾರೆ ಎಂದ ಮಾತ್ರಕ್ಕೆ ಸರ್ವಥಾ ದುಃಖ ಇಲ್ಲ ಅಂತ ಶ್ರೀಮದಾಚಾರ್ಯರು ಅದನ್ನ ತಿಳಿಸಿಕೊಡುವುದಕ್ಕಾಗಿ ಕೇವಲ ರಾಮಂ ಅಂತಿಷ್ಟು ಅನ್ನದೇನೆ ವಿಶೇಷಣವನ್ನು ಕೊಟ್ಟದ್ದು. ರಾಜೀವ ನೇತ್ರಂ ರಾಮಂ, ಕಮಲದಂತಹ ಕಣ್ಣಿರುವಂತಹ ರಾಮಚಂದ್ರ ದೇವರನ್ನ ನಮಸ್ಕಾರ ಮಾಡಿ ಮಾತನಾಡಿದ. ಹೀಗೆ ಹೇಳೋದರಿಂದ ರಾಮಚಂದ್ರ ದೇವರಿಗೆ ವನವಾಸದ ದುಃಖವಾಗಿಲ್ಲ ಅಂತ ತಿಳಿಸಿಕೊಟ್ಟಂಗೆ ಆಗ್ತದೆ. ಏನ್ ಮಾತನಾಡಿದ ಅಂತ ಮುಂದಿನ ಪಾದದಲ್ಲಿ ತಿಳಿಸ್ತಾರೆ. ಇಹ ಪುನಃ ಪ್ರೀತಯೇ ಸ್ಮಾಕಮೀಶ ಪ್ರಾಪ್ಯಾಶು ಸ್ವಾಮಯೋಧ್ಯಾಂ ಅವರಜ ಸಹಿತ ಪಾಲ ಏಮಾಂ ಧರಿತ್ರೀಂ. ಈಶ ಎಲ್ಲೋ ಒಡೆಯನಾದಂತಹ ರಾಮಚಂದ್ರನೇ, ಇಹ ಪುನಃ ಏನು ನೀ ಚಿತ್ರಕೂಟ ಪರ್ವತಕ್ಕೆ ಬಂದಿದೆಯಲ್ಲ, ಈ ಚಿತ್ರಕೂಟ ಪರ್ವತದಿಂದ ಪುನಃ ಅಂದ್ರೆ ಮತ್ತೆ ತಿರುಗಿ ಸ್ವಾಂ ಅಯೋಧ್ಯಾಂ ಅವರಜ ಸಹಿತ ಆಶು ಪ್ರಾಪ್ಯ, ನಿನ್ನ ಅಯೋಧ್ಯ ಪಟ್ಟಣ ಏನಿದೆಯಲ್ಲ ಈ ಪಟ್ಟಣಕ್ಕೆ ಅವರಜ ಸಹಿತ ಲಕ್ಷ್ಮಣನಿಂದ ಸಹಿತನಾದವನಾಗಿ ಆಶು ಪ್ರಾಪ್ಯ. ಆಶು ಎಂಬುದಕ್ಕೆ ಏನೋ ವಿಚಾರಣೆ ಬೇಗನೆ ಅಂತ ಅರ್ಥ. ಹೇಗೆ ಬೇಗನೆ ಅಂದರೆ ವಿಚಾರನೂ ಮಾಡ್ಲಿಕ್ಕೆ ಹೋಗ್ಬೇಡ. ಹಿಂಗೆ ತಂದೆ ಆಜ್ಞೆ ಮಾಡಿದ್ದಾನೆ, ಅದಕ್ಕೇನ್ ಮಾಡ್ಬೇಕು ಅಂತ ಒಟ್ಟೆ ಯಾವುದೇ ರೀತಿಯಾದಂತ ಏನು ವಿಚಾರ ಮಾಡ್ಲಿಕ್ಕೆ ಹೋಗ್ಬೇಡ. ಬೇಗನೆ ಈ ವನವಾಸದಿಂದ, ಈ ಚಿತ್ರಕೂಟ ಪರ್ವತದಿಂದ ಇನ್ನ ಅಯೋಧ್ಯ ಪಟ್ಟಣಕ್ಕೆ ಬಾ ಅಂತ ಕರೀತಾ ಇದ್ದಾನೆ. ಪ್ರಾಪ್ಯ ಆಶು ಪ್ರಾಪ್ಯ, ಬೇಗನೆ ಅಯೋಧ್ಯ ಪಟ್ಟಣವನ್ನ ಹೊಂದಿ ಅಸ್ಮಾಕಂ ಪ್ರೀತಯೇ, ನಮ್ಮೆಲ್ಲರ ಪ್ರೀತಿಗಾಗಿ ನಾವೆಲ್ಲರೂ ಹೊಂದಿದ್ದೇವೆ. ಈಗ ನಿನ್ನನ್ನ ಬಿಟ್ಟು ನಮಗೆ ಇರ್ಲಿಕ್ಕೆ ಆಗೋದಿಲ್ಲ. ಹೀಗಾಗಿ ನಮ್ಮ ಪ್ರೀತಿಗಾಗಿ, ನಮ್ಮ ಸಂತೋಷಕ್ಕಾಗಿ ಈಶಾ ಎಲ್ಲೋ ರಾಮಚಂದ್ರನೇ ಇಮಾಂ ಧರಿತ್ರೀಂ ಪಾಲಯ, ಈ ಪೃಥ್ವಿಯನ್ನ ನೀ ಬಂದು ಆಳಬೇಕು, ರಕ್ಷಣೆ ಮಾಡಬೇಕು, ಇದನ್ನು ನೀನೇ ರಾಜನಾಗಿ ಇಲ್ಲಿ ರಾಜ್ಯವನ್ನ ನಡೆಸಬೇಕು ಅಂತ ಆ ಭರತ ಈ ರೀತಿಯಾಗಿ ತಾನು ಆ ರಾಮಚಂದ್ರ ದೇವರಿಗೆ ಮಾತನ್ನ ಹೇಳಿದ್ದು. ಇಮಾಂ ಧರಿತ್ರೀಂ ಪಾಲಯ, ಈ ಶ್ರೇಷ್ಠವಾದಂತಹ ಈ ಭೂಮಿಯನ್ನು ನೀನು ಆಳಬೇಕು, ರಕ್ಷಣೆ ಮಾಡಬೇಕು, ರಾಜ್ಯಭಾರವನ್ನ ಮಾಡಬೇಕು ಅಂತ ಆ ಭರತ ತಾನು ಭಗವಂತನ ರಾಮಚಂದ್ರ ದೇವರ ಪಾದಗಳಿಗೆ ನಮಸ್ಕಾರವನ್ನ ಮಾಡಿ ಈ ರೀತಿಯಾಗಿ ತಾನು ಕೇಳಿಕೊಂಡ ಎಂಬುವಂಥ ವಿಚಾರವನ್ನ ತಿಳಿಸ್ತಾರೆ. ಹೀಗೆ ಈ ಶ್ಲೋಕದಲ್ಲಿ ಒಟ್ಟಾರೆ ಹೇಗೆ ಅಯೋಧ್ಯ ಪಟ್ಟಣಕ್ಕೆ ಒಂದು ಅಯೋಧ್ಯ ಪಟ್ಟಣದಿಂದ ಆ ಭಗವಂತನ ವಾಸಸ್ಥಳವಾದಂತಹ ಅಲ್ಲಿರ್ತಕ್ಕಂತಹ ಚಿತ್ರಕೂಟ ಪರ್ವತಕ್ಕೆ ಹೇಗೆ ಹೋದದ್ದು, ಹೋಗಿ ಆ ಭರತ ರಾಮಚಂದ್ರ ದೇವರನ್ನ ಕುರಿತು ಏನು ಕೇಳಿದ, ಏನು ಮಾತನಾಡಿದ ಎಂಬುದನ್ನ ಶ್ಲೋಕದಿಂದ ತಿಳಿಸಿಕೊಟ್ಟದ್ದು. ಇಷ್ಟು ಹೇಳಿ ರಾಮಚಂದ್ರ ದೇವರಿಗೆ ಈ ರೀತಿಯಾಗಿ ಪ್ರಾರ್ಥನೆಯನ್ನು ಮಾಡಿದಾಗ ರಾಮಚಂದ್ರ ದೇವರು ಏನು ಮಾಡಿದರು, ಅವನ ಮಾತಿಗೆ ಬೆಲೆ ಕೊಟ್ಟು ಅವನ ಮಾತನ್ನ ಒಂದು ಇಚ್ಛೆಯನ್ನ ಪೂರ್ಣ ಮಾಡಿದರ, ಏನು ಮಾಡಿದರು ಎಂಬುದನ್ನ ಮುಂದಿನ ಶ್ಲೋಕದಲ್ಲಿ ತಿಳಿಸಿಕೊಡ್ತಾರೆ. 7ನೆಯ ಶ್ಲೋಕ. ಇತ್ಯುಕ್ತ ಕರ್ತುಮೀಶಃ ಸಕಲ ಸುರಗಣಾಪ್ಯಾಯನಂ ರಾಮದೇವಃ ಸತ್ಯಾಂ ಕರ್ತುಂ ಚ ವಾಣೀಂ ಅವದದತಿತರಾಂ ನೀತಿ ಸದ್ಭಕ್ತಿನಮ್ರಂ ಭೂಯೋ ಭೂಯೋರ್ಥಯಂತಂ ದ್ವಿಗುಣಿತ ಶರದಾಂ ಸಪ್ತಕೇ ತ್ವಭ್ಯತೀತೆ ಕರ್ತೈತತ್ತೇವ ಚೋಹಂ ಸುದೃಢಮೃತಮಿದಂ ಮೇ ವಚೋ ನಾತ್ರ ಶಂಕಾ. ಇತ್ಯುಕ್ತ ಕರ್ತುಮೀಶಃ ಸಕಲ ಸುರಗಣಾಪ್ಯಾಯನಂ ರಾಮದೇವಃ
ಸತ್ಯಾಂ ಕರ್ತುಂ ಚ ವಾಣೀಂ ಅವದತಿ ತ್ವರಾಂ ನೇತಿ ಸದ್ಭಕ್ತಿ ನಮ್ರಂ ಭೂಯೋ ಭೂಯೋರ್ಥಯಂತಂ ದ್ವಿಗುಣಿತ ಶರದಾಂ ಸಪ್ತಕೆ ತ್ವಭ್ಯತೀತೆ ಕರ್ತೃ ತತ್ತೇವ ಚೋಹಂ ಸುದೃಢಮೃತಮಿದಂ ಮೇವ ಚೋನಾತ್ರ ಶಂಕಾ ಎಂಬುದಾಗಿ 7ನೆಯ ಶ್ಲೋಕ ಪದವಿಭಾಗ. ಇತಿ ಉಕ್ತಃ ಕರ್ತುಂ ಈಶಃ ಸಕಲ ಸುರಗಣಾಪ್ಯಾಯ ಒಂದೇ ಶಬ್ದ ಅದು ಸಕಲ ಸುರಗಣಾಪ್ಯಾಯನಂ ರಾಮದೇವಃ ಸತ್ಯಾಂ ಕರ್ತುಂ ಚ ವಾಣೀಂ ಅವದತ್ ಅತಿತರಾಂ ನ ಇತಿ ಸದ್ಭಕ್ತಿ ನಮ್ರಂ ಒಂದೇ ಶಬ್ದ ಸದ್ಭಕ್ತಿ ನಮ್ರಂ ಭೂಯಃ ಭೂಯಃ ಅರ್ಥಯಂತಂ ದ್ವಿಗುಣಿತ ಶರದಾಂ ಸಪ್ತಕೆ ಇದು ಒಂದೇ ಶಬ್ದ ಅದು ದ್ವಿಗುಣಿತ ಶರದಾಂ ಸಪ್ತಕೆ ಕೆಲವು ಪುಸ್ತಕದಲ್ಲಿ ಬಿಡಿಸಿ ಕೊಟ್ಟಿದ್ದಾರೆ ಒಂದೇ ಶಬ್ದ ಅದು ದ್ವಿಗುಣಿತ ಶರದಾಂ ಸಪ್ತಕೆ ತು ಅಭ್ಯತೀತೆ ಕರ್ತ ಏತತ್ ತೇ ಕರ್ತೈತತ್ತೆ ಅಂತಿದೆ ಕರ್ತ ಏತತ್ ತೇ ವಚಃ ಅಹಂ ಸುದೃಢಂ ಋತಂ ಇದಂ ಮೇ ವಚಃ ನ ಅತ್ರ ಶಂಕಾ ಎಂಬುದಾಗಿ ಪದವಿಭಾಗ. ಭರತ ತಾನು ಆ ರೀತಿಯಾಗಿ ಕೇಳಿಕೊಂಡದ್ದು ಹೇಳಿದ್ದು, ಬಹಳ ವಿಳಂಬ ಮಾಡಬೇಡ, ವಿಚಾರಣೆ ಮಾಡ್ಲಿಕ್ಕೆ ಹೋಗ್ಬೇಡ, ಇಲ್ಲಿಂದ ನೀನು ಮತ್ತೆ ಅಯೋಧ್ಯೆಗೆ ಬಂದುಬಿಡು, ಮತ್ತೆ ಭೂಮಂಡ ಒಂದು ಪೃಥ್ವಿಯನ್ನ ರಾಜ್ಯಭಾರವನ್ನು ಮಾಡು ಅಂತ ತಾನು ಕೇಳಿಕೊಂಡದ್ದು. ಇತ್ಯುಕ್ತಃ ರಾಮದೇವ ಈ ರೀತಿಯಾಗಿ ಭರತನಿಂದ ಕೇಳಿಸಿಕೊಂಡಂತಹ ಆ ರಾಮಚಂದ್ರ ದೇವರು ಸಕಲ ಸುರಗಣಾಪ್ಯಾಯನಂ ಕರ್ತುಂ ಈಶಃ. ಎಂಥವರು ರಾಮಚಂದ್ರ ದೇವರು ಅಂದ್ರೆ ಸಕಲ ಸುರಗಣಾಪ್ಯಾಯನಂ, ಸಕಲ ಸುರಗಣ, ಎಲ್ಲ ಸುರಗಣ ದೇವತೆಗಳ ಗಣ, ಆ ಗಣಗಳನ್ನು ಎಲ್ಲರನ್ನು ಅಂತರ್ಥ. ಆಪ್ಯಾಯನಂ ರಾಕ್ಷಸೇಭ್ಯೋ ರಕ್ಷಣಂ, ಆಪ್ಯಾಯನಂ ಕರ್ತುಂ, ಆಪ್ಯಾಯನ ಅಂದ್ರೆ ರಕ್ಷಣ ಅಂತರ್ಥ. ಎಲ್ಲ ಸುರ ದೇವತೆಗಳ ಗಣವನ್ನ ರಕ್ಷಣೆ ಮಾಡುವ ಸಲುವಾಗಿ, ಆಪ್ಯಾಯನಂ ಕರ್ತುಂ ರಕ್ಷಣೆ ಮಾಡುವ ಸಲುವಾಗಿ, ಈಶಃ ನೀ ಸಮರ್ಥನಾಗಿದ್ದೀಯಾ ಅಂತ ಸಮರ್ಥನಾದಂತಹ ವ್ಯಕ್ತಿ ರಾಮಚಂದ್ರ ದೇವರು. ಆ ರೀತಿಯಾಗಿ ಶ್ರೀಮದಾಚಾರ್ಯರು ವರ್ಣನೆ ಮಾಡುತ್ತಾ ಇದ್ದಾರೆ. ಇತ್ಯುಕ್ತಃ ರಾಮದೇವ, ಆ ರಾಮದೇವ ಹೇಗಿದ್ದ, ರಾಮಚಂದ್ರ ದೇವ ಹೇಗಿದ್ದದ್ದು ಅಂದ್ರೆ ಸಕಲ ಸುರಗಣಾಪ್ಯಾಯನಂ ಕರ್ತುಂ ಈಶಃ, ಎಲ್ಲ ದೇವತೆಗಳ ಗಣಗಳನ್ನ ರಕ್ಷಣೆ ಮಾಡುವುದಕ್ಕಾಗಿ, ರಾಕ್ಷಸರಿಂದ ರಕ್ಷಣೆ ಮಾಡುವ ಸಲುವಾಗಿ ಸಮರ್ಥನಾದಂತಹ ವ್ಯಕ್ತಿ, ಸಮರ್ಥನಾದಂತಹ ಒಡೆಯನಾದಂಥವನೇ ರಾಮಚಂದ್ರ ದೇವರು. ಏನ್ ಮಾಡಿದ್ರು ಅಂದ್ರೆ ಅತೀತರಾಂ ವಾಣೀಂ ಸತ್ಯಾಂ ಕರ್ತುಂ ಅವದತ್. ರಾಮಚಂದ್ರ ದೇವರು ಅವರು ತಮ್ಮ ಶ್ರೇಷ್ಠವಾದಂತಹ ಮಾತು, ದೇವರ ಮಾತು, ಅದನ್ನು ಸತ್ಯ ಮಾಡುವ ಸಲುವಾಗಿ ಏನ್ ಮಾಡಿದರು ಅಂತಂದ್ರೆ ಈ ಒಂದು ಮಾತನ್ನ ಆಡ್ತಾರೆ ರಾಮಚಂದ್ರ ದೇವರು. ಹೇಳ್ತಾರೆ ನೋಡಿ, ಏನು ಅವರ ಈ ರಾಮಚಂದ್ರ ದೇವರ ಮಾತೇನು ಅಂದ್ರೆ ಸಕಲ ಸುರಗಣಾಪ್ಯಾಯನಂ ಕರ್ತುಂ ವಾಣೀಂ, ಎಲ್ಲ ದೇವತೆಗಳನ್ನ ರಕ್ಷಣೆ ಮಾಡ್ತೇನೆ ಅಂತ ಈ ಮಾತನ್ನ ದೇವತೆಗಳಿಗೆ ಒಂದು ಮಾತನ್ನ ಕೊಟ್ಟಿದ್ದ ದೇವರು. ಎಲ್ಲ ರಾಕ್ಷಸರಿಂದ ಈ ಯುಗದಲ್ಲಿ ರಕ್ಷಣೆ ಮಾಡ್ತೇನೆ ಎಲ್ಲ ಸಜ್ಜನರನ್ನು, ದೇವತೆಗಳ ಋಷಿ ಮುನಿಗಳನ್ನೆಲ್ಲರನ್ನು ಕೂಡ ಅಂತ ಈ ಮಾತನ್ನ ದೇವರು ದೇವತೆಗಳಿಗೆ ಕೊಟ್ಟದ್ದು. ಕರ್ತುಂ ವಾಣೀಂ, ಅದಕ್ಕಾಗಿ ವನವಾಸದಲ್ಲಿ ಇದ್ದುಕೊಂಡು ಎಲ್ಲ ರಾಕ್ಷಸರನ್ನು, ದುಷ್ಟರನ್ನು ಸಂಹಾರ ಮಾಡ್ತೇನೆ ಅಂತ ಮಾತನ್ನ ಕೊಟ್ಟಿದ್ದು. ವನವಾಸಂ ಕರಿಷ್ಯಾಮಿ ಮತ್ತು ರಾಕ್ಷಸಾನ್ ಹನ್ಮೀತಿ, ರಾಕ್ಷಸರನ್ನ ಕೊಲ್ತೇನೆ ಅಂತ ಮಾತು ಕೊಟ್ಟಿದ್ದು. ಆ ಮಾತನ್ನ ಸತ್ಯಾಂ ಕರ್ತುಂ, ಸತ್ಯ ಮಾಡುವ ಸಲುವಾಗಿ.
ಬರೀ ಕೊಲ್ತೀನಿ ಅದಕ್ಕಾಗಿ ಅಷ್ಟೇ ಅಲ್ಲ, ಆ ಕೊಲ್ಲುವಂತಹ ಬಗೆ ಹೇಗೆ ಅಂದ್ರೆ ವನವಾಸದಲ್ಲಿ ಇದ್ದುಕೊಂಡು ವನದಲ್ಲಿ ಇದ್ದುಕೊಂಡು ವನದಲ್ಲಿ ವಾಸ ಮಾಡಿಕೊಂಡು ಅಲ್ಲಿ ಅವರನ್ನ ಸಂಹಾರ ಮಾಡ್ತೇನೆ ಅಂತ ಹೀಗೂ ಮಾತು ಕೊಟ್ಟಿದ್ದೇವರು. ಹೀಗಾಗಿ ಕರ್ತುಂ ಸುರಗಣ ಸಕಲ ಸುರಗಣಾಪ್ಯಾಯನಂ ಕರ್ತುಂ ವಾಣೀಂ ಸತ್ಯಾಂ ಕರ್ತುಂ, ತನ್ನ ಮಾತನ್ನ ಅಂತಹ ವಾಣಿ ಇದು ಅತಿತರಾಂ ವಾಣೀಂ ಶ್ರೇಷ್ಠತರ, ಎಲ್ಲರಿಗಿಂತಲೂ ಉತ್ತಮವಾದಂತಹ ಆ ವಾಣಿ, ಆ ಭಗವಂತನ ಮಾತು. ರಾಕ್ಷಸರನ್ನ ಸಂಹಾರ ಮಾಡ್ತೇನೆ, ಅದಕ್ಕಾಗಿ ವನದಲ್ಲಿ ವಾಸ ಮಾಡ್ತೇನೆ ಅಂತ ಹೇಳಿದಂತಹ ಮಾತು, ಅದನ್ನ ಸತ್ಯಾಂ ಕರ್ತುಂ, ಸತ್ಯ ಮಾಡುವ ಸಲುವಾಗಿ ಭಗವಂತ ಏನ್ ಮಾಡಿದ ಅಂದ್ರೆ ಸದ್ಭಕ್ತಿ ನಮ್ರಂ, ಹರಿಭಕ್ತಿಯಿಂದ ನಮ್ರನಾದಂತಹ, ಸದ್ಭಕ್ತಿಯ ಅಂದ್ರೆ ದೇವರನ್ನ ಬಿಟ್ಟು ಇನ್ನೊಬ್ಬವ ಸರ್ವೋತ್ತಮನಲ್ಲ, ಅನ್ಯತ್ತ ಸರ್ವೋತ್ತಮತ್ವೇನ ಭಕ್ತಿ ಅಭಾವಾತ್ ಸಮೀಚೀನತೆಯ ದೇವರೊಬ್ಬನೇ ಸರ್ವೋತ್ತಮ ಅಂತ ತಿಳಿದುಕೊಂಡು ಅವನಲ್ಲಿ ಮಾಡುವಂತಹ ಪ್ರೀತಿ, ಅದನ್ನ ಭಕ್ತಿ ಅಂತ ಕರೆದಂತಹ, ಭಕ್ತಿಯಿಂದ ಕೂಡಿದಂತಹ ಆ ಭರತ ಅಂದ್ರೆ ರಾಮಚಂದ್ರ ದೇವರ ಮೇಲೆ ಅಷ್ಟು ಅಪಾರವಾದ ಭಕ್ತಿ ಇತ್ತು. ಈ ರಾಮಚಂದ್ರ ದೇವರೇ ಸರ್ವೋತ್ತಮ ಅಂತ ಆ ಜ್ಞಾನ ಇತ್ತು, ಭಕ್ತಿ ಇತ್ತು. ಅದರಿಂದ ಆ ಬಾಗಿದ್ದ ಆ ರಾಮಚಂದ್ರ ದೇವರಿಗೆ ಭರತ ಬಹಳ ವಿನಯವಂತನಾಗಿ ಇದ್ದ. ನಮ್ರಂ ನಮ್ರೀಭೂತಂ ಭರತಂ, ನಮ್ರನಾದಂತಹ ಆ ಭರತನನ್ನ ಭರತ ಬಾ ಅಂತ ಕರೆದದ್ದು, ಹೊಳ್ಳಿ ಮತ್ತೆ ಮರಳಿ ಅಯೋಧ್ಯೆಗೆ ಬಾ ಅಂತ ಕರೆದದ್ದು. ಆದರೆ ರಾಮಚಂದ್ರ ದೇವರು ಆ ಮಾತನ್ನ ಹೇಳಿದ್ದಾರೆ, ದೇವರ ಮಾತನ್ನು ಕೊಟ್ಟಿದ್ದು, ಅದನ್ನ ಸತ್ಯ ಮಾಡಬೇಕು. ಮತ್ತೆ ಬಂದ್ಬಿಟ್ರೆ ಸತ್ಯ ಮಾಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕಾಗಿ ಆ ನಿಮಿತ್ತದಿಂದಾಗಿ, ಆ ಕಾರಣಕ್ಕಾಗಿ ರಾಮಚಂದ್ರ ದೇವರು ಭರತನಿಗೆ ಏನ್ ಹೇಳಿದ್ರು ಅಂದ್ರೆ ನ ಇತಿ ಅಯೋಧ್ಯಾಂ ಪ್ರತಿ ಆಗಮನಂ ನ ಸ್ಯಾದಿತಿ ಅವದತ್, ಅಯೋಧ್ಯೆಯನ್ನ ಕುರಿತು ನಾನು ಈಗ ಬರ್ಲಿಕ್ಕೆ ಆಗೋದಿಲ್ಲ, ಅಯೋಧ್ಯೆಗೆ ನಾನು ಬರೋದಿಲ್ಲ ಅಂತ ಆ ಮಾತನ್ನ ಹೇಳಿದ್ದು. ಈ ಕಾರಣಕ್ಕಾಗಿ ಆ ಪ್ರತಿಜ್ಞೆಯನ್ನು ಮಾಡಿದ್ದೇನೆ, ಮಾತನ್ನ ಕೊಟ್ಟಿದ್ದೇನೆ, ಅದಕ್ಕಾಗಿ ನಾನು ವನದಲ್ಲಿಯೇ ಇರ್ತೇನೆ, ಅಸುರರನ್ನು ಸಂಹಾರ ಮಾಡ್ತೇನೆ, ಅದಕ್ಕಾಗಿ ನಾ ಅಯೋಧ್ಯೆಗೆ ಬರೋದಿಲ್ಲ ಅಂತ ರಾಮಚಂದ್ರ ದೇವರು ಆ ಮಾತನ್ನ ಭರತನಿಗೆ ಹೇಳ್ತಾರೆ. ಕೇಳಿದಾಗ ಭೂಯೋ ಭೂಯೋರ್ಥಯಂತಂ, ಬಿಡ್ಲಿಲ್ಲ ಭರತ, ನೀ ಬರ್ಲೇಬೇಕು, ನೀನ್ ಬಿಟ್ಟು ಇರ್ಲಿಕ್ಕೆ ಆಗೋದಿಲ್ಲ, ನೀನೇ ರಾಜ್ಯವನ್ನ ಆಳಬೇಕು ಅಂತ. ಭೂಯ ಅಂದ್ರೆ ವಾರಂ ವಾರಂ, ಮತ್ತೆ ಹಗಲ ಮುಗಲ ಮತ್ತೆ ಮತ್ತೆ ಇದೇ ವಿಚಾರವನ್ನೇ ಮಾತನಾಡ್ತಾ ಇದ್ದಾನೆ. ರಾಮಚಂದ್ರ ದೇವ ಬಾಬಾ ಅಂತ ಕರೀತಾ ಇದ್ದಾನೆ. ಅರ್ಥಯಂತಂ ಪ್ರತಿ, ಆ ರೀತಿಯಾಗಿ ಕರೆಯುವಂತಹ ಭರತನನ್ನ ಕುರಿತು ರಾಮಚಂದ್ರ ದೇವರು ಅವದತ್ ಮಾತನಾಡಿದರು. ಏನಂತ ಹೇಳಿದ್ರು ಮತ್ತೆ ಅಂತಂದ್ರೆ ದ್ವಿಗುಣಿತ ಶರದಾಂ ಸಪ್ತಕೆ ಅಭ್ಯತೀತೆ, ದ್ವಿಗುಣಿತ ಶರದಾಂ ನೋಡಿ, ಸಪ್ತಕೆ ಒಂದೇ ಶಬ್ದ, ದ್ವಿಗುಣಿತ ಶರದಾಂ ಸಪ್ತಕೆ, ಸಪ್ತ ಅಂದ್ರೆ 7, ಸಪ್ತಕೆ ಶರದಾಂ ಸಪ್ತಕೆ, 7ನ್ನ ದ್ವಿಗುಣಿತ ಅನ್ನ 2 ಗುಣಿಸಿದಾಗ ಅದು 14 ಅಂತ ಆಗ್ತದೆ. ಹೀಗಾಗಿ 14 ವರ್ಷ ಅಂತರ್ಥ. ದ್ವಿಗುಣಿತ ಶರದಾಂ ಸಪ್ತಕೆ ಅಂದ್ರೆ 14 ವರ್ಷ. ಅಭ್ಯತೀತೆ 14 ವರ್ಷ ಕಳೆದಾದ ಮೇಲೆ, ಆಗ ಅಹಂ, ಅವಾಗ ಏನ್ ಮಾಡ್ತೇನೆ ಅಂದ್ರೆ ಅಹಂ ತೇ ಏತದ್ವಚಃ, ಆಗ ನೀನ್ ಹೇಳಿದ್ದೀಯಲ್ಲಪ್ಪ, ಏನಂತ ಹೇಳಿದ್ದೆ ನೀನು, ಮತ್ತೆ ಅಯೋಧ್ಯ ಪಟ್ಟಣವನ್ನು ಕುರಿತು ಬರಬೇಕು ಅಂತ ಏನು ಪ್ರಾರ್ಥನೆ ಮಾಡಿದ್ದೆಲ್ಲ, ಪ್ರಾರ್ಥನಾ ರೂಪವಾದಂತಹ ನಿನ್ನ ಮಾತು ಏನಿದೆಯಲ್ಲ, ಆ ಮಾತನ್ನ ನಾನು ಕರ್ತಾ ಅಸ್ಮಿ, ಪ್ರಾರ್ಥನಾ ರೂಪಂ ವಚಃ ಕರ್ತಾ ಅಸ್ಮಿ ಅಂದ್ರೆ ಕರಿಷ್ಯಾಮಿ, ನೀ ಏನ್ ಹೇಳಿದ್ಯಲ್ಲ ಅದನ್ನ ನಾನು ಅವಾಗ ಮಾಡ್ತೇನೆ. ಯಾವಾಗ? 14 ವರ್ಷಗಳ ಆದ ಮೇಲೆ ಅಂತ ರಾಮಚಂದ್ರ ದೇವರು ಭರತನಿಗೆ ಹೇಳಿದ್ದಿ ಮಾತನ್ನ. ಭರತ ಮತ್ತೆ ಮತ್ತೆ ಕೇಳ್ತಾ ಇದ್ದಾಗ ಮತ್ತೆ ರಾಮಚಂದ್ರ ದೇವರು ಹೇಳಿದ್ದೇನು ಅಂದ್ರೆ 14 ವರ್ಷಗಳ ಆದ್ಮೇಲೆ ನಾನು ಬರ್ತೇನೆ ಅಂತ ಹೇಳಿದ್ದು. ಇಷ್ಟು ಹೇಳಿ ಮತ್ತೆ ಒಂದು ಮಾತನ್ನು ಹೇಳ್ತಾರೆ ರಾಮಚಂದ್ರ ದೇವ ಭರತನಿಗೆ. ಸುದೃಢ ಮೃತಮಿದಂ ಮೇ ವಚೋ ನಾತ್ರ ಶಂಕಾ ಭರತ, ನನ್ನ ಮೇ ವಚಃ ಮೇ ಇದಂ ವಚಃ, ನನ್ನ ಏನು ಈ ಮಾತಿದೆಯಲ್ಲ ಇದು ಸುದೃಢಂ, ಇದು ನಿಶ್ಚಿತ, 14 ವರ್ಷ ಆದ್ಮೇಲೆ ಬಂದೇ ಬರ್ತೇನೆ ನಾನು. ಸುದೃಢಂ ನಿಶ್ಚಿತ, ಇದು ಸುಳ್ಳು ಅಂತ ಅನ್ಕೋಬಿಡ್ಲಿಕ್ಕೆ ಹೋಗ್ಬೇಡ. ಋತಂ ಸತ್ಯವಾದ ಮಾತು ಇದು, 14 ವರ್ಷ ಬಂದೇ ಬರ್ತೇನೆ ಅಂತ ಹೇಳಿ. ಅಷ್ಟೇ ಅಲ್ಲ, ಅತ್ರ ಅಂದ್ರೆ
ವಚಃ ಸತ್ಯಂ ಇತ್ಯುಕ್ತೆ ವಿಷಯೇ ಶಂಕಾ ನತೆ ಶಂಕಾ ಮಾಸ್ತು ಇತ್ಯರ್ಥಃ. ನಾ ಏನು ಈ ಮಾತನ್ನು ಹೇಳಿದ್ದೇನಲ್ಲ, 14 ವರ್ಷಗಳಾದ ಮೇಲೆ ಬರ್ತೇನೆ ಅಂತ ಹೇಳಿದ್ದೇನಲ್ಲ, ಇದು ನಿಶ್ಚಿತ, ಇದು ಸತ್ಯ. ಈ ಮಾತಿನೊಳಗೆ ಅತ್ರ ನ ಶಂಕಾ, ಇದರೊಳಗೆ ನೀ ಸಂಶಯನೇ ಪಡ್ಲಿಕ್ಕೆ ಹೋಗಬೇಡ. ಅಷ್ಟು ಸ್ಪಷ್ಟವಾಗಿ ರಾಮಚಂದ್ರ ದೇವರು ಭರತನಿಗೆ ವಿಚಾರವನ್ನ ತಿಳಿಸ್ತಾ ಇದ್ದಾರೆ. ಅಂದ್ರೆ ಖಂಡಿತವಾಗಿ 14 ವರ್ಷ ಆದ್ಮೇಲೆ ಬಂದೇ ಬರ್ತೇನೆ ಅಂತ ಆ ಮಾತನ್ನ ಭರತನಿಗೆ ಹೇಳಿದರು. ಇಷ್ಟು ಈ ವಿಚಾರವನ್ನ ಈ ಶ್ಲೋಕದಿಂದ ತಿಳಿಸಿಕೊಟ್ಟಿದ್ದಾರೆ. ಮುಂದೆ ಭರತ ತಾನು ಆ ಪ್ರಸಂಗದಲ್ಲಿ ಒಂದು ಪ್ರತಿಜ್ಞೆಯನ್ನು ಮಾಡ್ತಾನೆ. ಏನು ಪ್ರತಿಜ್ಞೆಯನ್ನು ಮಾಡಿದ ಎಂಬುದನ್ನ ಮುಂದಿನ ಶ್ಲೋಕದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಅದನ್ನು ಮತ್ತೆ ನಾಳೆ ತಿಳಿದುಕೊಳ್ಳೋಣ ಅಂತ ಹೇಳ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ. ನಮಸ್ಕಾರ ಗುರುಗಳೇ. ನಮಸ್ಕಾರ ಆಚಾರ್ಯ. ಹರೇ ನಮಃ ಆಚಾರ್ಯ. ಹರೇ ನಮಃ ಆಚಾರ್ಯ. ಹರೇ ನಮಃ.